ನಾನು ಯಾವುದೇ ಒಂದು ಕಂಕಣಬದ್ಧ ಮಾಡ್ತೀನಿ ಅಂದಾಗ, ತಗೊಳ್ತೀನಿ ಅಂದಾಗ, ನಮ್ಮ ಏಳಿಗೆ, ನಮ್ಮ ಉತ್ತುಂಗ, ನಮ್ಮ ಸ್ವಭಾವ ಪ್ರತಿಯೊಂದರಲ್ಲೂ ಬದಲಾವಣೆಯನ್ನು ತಂದ್ಕೋಬೇಕು. ಅಂದರೆ ಕೆಲವರು ಇನ್ನೊಂದು ವಿಚಿತ್ರ ನೋಡ್ತೀವಿ ನಾವು, ಆಹಾರ ಪದ್ಧತಿಯಲ್ಲಿ ತಮ್ಮನ್ನ ತಾವು ಬದಲಾವಣೆ ಮಾಡ್ಕೊಳ್ತೀವಿ ಅನ್ನುವಂಥದ್ದು. ಅಂದ್ರೆ ಲೈಕ್ ನಾನ್ ವೆಜ್ಜು ಆ ಥರನಾ? ಹಾ, ಓಕೆ. ಅಂದ್ರೆ ಆಹಾರ ಪದ್ಧತಿ. ನಾನು ಈ 1ನೇ ತಾರೀಕಿಂದ ಮಾಂಸಾಹಾರನ ಬಿಟ್ಬಿಡ್ತೀನಿ ಅಂತ ಒಬ್ರು ಹೇಳಿದ್ರೆ, ನಾನು 1ನೇ ತಾರೀಕಿಂದ ಮೊಟ್ಟೆ ತಗೊಂತೀನಿ ಅಂತ ಇನ್ನೊಬ್ರು ಯಾರೋ ಹೇಳ್ಕೊಂಡಿರ್ತಾರೆ. ಅಂದ್ರೆ ಅಪಾರ್ಥ ಮಾಡ್ಕೋಬೇಡಿ, ಜಿಮ್ಗೆ ಹೋಗುವಂತ ಮಕ್ಕಳು ಬಾಡಿ ಬಿಲ್ಡ್ ಮಾಡ್ಲಿಕ್ಕೋಸ್ಕರ ಮೊಟ್ಟೆನೇ ತಿನ್ಬೇಕು ಅನ್ನುವಂಥದ್ದು, ಆಯ್ತು ನಾನು ಜನವರಿಯಿಂದ ತಿಂತೀನಿ ಅನ್ನುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ? ನಾನು ಇಲ್ಲಿ ಯಾವುದೇ ಧಾರ್ಮಿಕತೆಯನ್ನ ಒಳಗೂಡಿಸ್ತಾ ಇಲ್ಲ. ಇದು ಧಾರ್ಮಿಕತೆ ಹೊರತಾಗಿ ಇರುವಂತಹ ಪದ್ಧತಿ. ಏನು? ಆಹಾರ ಪದ್ಧತಿ. ಯಾವ ವ್ಯಕ್ತಿ ಜನನದಿಂದ ಅಂದ್ರೆ ಅವರ ಒಂದು ವಂಶ ಪಾರಂಪರ್ಯದಿಂದ ಸಸ್ಯಾಹಾರಿಗಳಿರ್ತಾರೆ, ಅವರು ಮಾಂಸಾಹಾರವನ್ನು ತಗೊಂಡಾಗ ಕೆಲವೊಂದು ಬದಲಾವಣೆಗಳು ಉಂಟಾಗುವಂಥದ್ದು ಆರೋಗ್ಯ ದೃಷ್ಟಿಯಲ್ಲಿ. ಆರೋಗ್ಯದಲ್ಲಿ ಮಾತ್ರ ಆಗುತ್ತಾ ಅಥವಾ ಫ್ಯಾಮಿಲಿಯಲ್ಲಿ ಕೆಲವೊಂದು? ಅಲ್ಲ, ಇಲ್ಲಿ ಫ್ಯಾಮಿಲಿಯಲ್ಲಿ ಜಗಳಗಳು ಬರುವಂಥದ್ದು ಅದು ಬೇರೆ, ಅದು ಪಕ್ಕಕ್ಕಿಡೋಣ. ಅದು ಧರ್ಮದ ಆಚರಣೆಯಲ್ಲಿ ಬರುವ ಗೊಂದಲ. ನಾನು ಅದ್ರ ಬಗ್ಗೆ ಮಾತಾಡಲ್ಲ, ಯಾಕಂದ್ರೆ ಅದು ಅವರವರ ತರ್ಕಕ್ಕೆ ಬಿಟ್ಟಿದ್ದು. ನಾನು ಮನುಷ್ಯ ಧರ್ಮವನ್ನ ಒಂದೇ ಪರಿಪಾಲಿಸೋದು, ಜಾತಿಯನ್ನ ಪರಿಪಾಲಿಸಲ್ಲ. ಅಂದ್ರೆ ನಾನು ಬ್ರಾಹ್ಮಣ, ನಾನು ನಾನ್ ವೆಜ್ ತಿನ್ನಲ್ಲ, ನಾನು ಇನ್ನೊಂದು ಇತರೆ ಜಾತಿಯವನು, ನಾವು ತಿಂತೀವಿ, ಅದಲ್ಲಪ್ಪ. ಅದು ಆಕ್ಚುಲಿ ಅದು ಮಾತೇ ಆಡೋಂಗಿಲ್ಲ. ಆಹಾರ ಪದ್ಧತಿ ಶರೀರಕ್ಕೆ ಮಾತ್ರ ಸೀಮಿತ, ಸ್ವಭಾವ ಪದ್ಧತಿ ಇಡೀ ಮನುಕುಲಕ್ಕೆ ಮಾತ್ರ ಸೀಮಿತ. ಸ್ವಭಾವ ಪದ್ಧತಿ ಅಂದ್ರೆ ಒಬ್ರನ್ನ ನಿಂದಿಸೋದು, ಒಬ್ರನ್ನ ಬೈಯೋದು. ಇನ್ನು ಕೆಲವ್ರು ಹೇಳ್ತಾರೆ, ನಾನು ಜನವರಿಯಿಂದ, ಇದು ರೆಸಲ್ಯೂಷನ್ ತಗೊಂಡವ್ರು ಇದ್ದಾರೆ, ಜನವರಿಯಿಂದ ನಾನು ಯಾರಿಗೂ ಬೈಯಲ್ಲ, ನಾನು ಕೂಲ್ ಆಗ್ಬಿಡ್ತೀನಿ, ಕೋಪ ಬಿಟ್ಬಿಡ್ತೀನಿ ಅಂತಾನು ತಗೊಳ್ಳೋರಿದ್ದಾರೆ. ಅದು ಎಲ್ಲಿ ತನಕ ಅಂದ್ರೆ 1ನೇ ತಾರೀಕು, 2ನೇ ತಾರೀಕು, 3ನೇ ತಾರೀಕು ಅಷ್ಟೇ. ಆಮೇಲೆ ಯಥಾಸ್ಥಿತಿ 100%. ಏನಾಗತ್ತಿಲ್ಲಿ, ಯಾವುದೇ ಒಂದು ರೆಸಲ್ಯೂಷನ್ ಅಂದ್ರೆ ಕಂಕಣಬದ್ಧರಾಗಿ ನಮಗೆ ನಾವು ನಿಬಂಧನೆಗಳನ್ನ ಹಾಕೊಳ್ತೀವಲ್ಲ, ಅದರಲ್ಲಿ ಉನ್ನತಿಯನ್ನ ಕಾಣುವಂಥದ್ದು. ವರ್ಷದ ಆರಂಭದ ದಿನ ಕೆಲವ್ರು ಹೇಳ್ತಾರೆ, ಆರಂಭ ಚೆನ್ನಾಗಾದ್ರೆ ಅಂತ್ಯನೂ ಚೆನ್ನಾಗಿರುತ್ತೆ ಅಂತ. ಆ ಒಂದು ಸ್ಥಿತಿಗತಿಯಲ್ಲಿ ಈ ರೆಸಲ್ಯೂಷನ್ ಅನ್ನೋದು ಬಂದಿದ್ದು, ಆಯ್ತಾ. ಅದು ಬಿಟ್ರೆ ಪ್ರತಿ ತಿಂಗಳು 1ನೇ ತಾರೀಕು ಬರುತ್ತೆ, ನಾನು ಫೆಬ್ರವರಿಗೆ ಹೊಸ ವರ್ಷ ಅನ್ಕೊಳ್ತೀನಪ್ಪ, ಅವಾಗ್ಲೂ ತಗೊಳ್ಬೋದಲ್ಲ ರೆಸಲ್ಯೂಷನ್. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ರೆಸಲ್ಯೂಷನ್ ಅನ್ನೋ ಪದ ಹುಟ್ಟೋದು ಡಿಸೆಂಬರ್ 31ಕ್ಕೆ, ಕೊನೆ ಆಗೋದು ಜನವರಿ 3, 4, 1ನೇ ತಾರೀಕಿಗೆ ಬಿಡಿ, ಅದು ಮಲಗಿರುತ್ತೆ. ಮಲಕ್ಕೊಡೋದು, ಪೂರ್ತಿ ಮಲಕ್ಕೊಂಡ್ಬಿಡೋದು 1 ವಾರದ ಒಳಗಡೆ ಅಷ್ಟೇ. ಹೌದು, ಇಂಥ ರೆಸಲ್ಯೂಷನ್ ನಮಗ್ ಬೇಕಾ? ಅರ್ಥವಿಲ್ಲದ ನಿಬಂಧನೆಗಳಿಗೆ ಒಳಗಾಗಿ ನಮಗೆ ನಾವು, ನಮ್ಮ ಆತ್ಮಕ್ಕೆ ನಾವು ದ್ರೋಹ ಮಾಡ್ಕೊಳ್ಳುವಂಥ ರೆಸಲ್ಯೂಷನ್ ನಮಗ್ ಬೇಕಾ? ನೀವು ಹೇಳ್ತಿದ್ರೆ ಒಂದು ತಲೆಗೊಳಿತು, ಏನಂತಂದ್ರೆ ಫೆಬ್ರವರಿಯಿಂದ ಫೆಬ್ರವರಿಗೆ ತಗೋಬಹುದು, ಮಾರ್ಚಿಂದ ಮಾರ್ಚಿಗೆ ತಗೋಬಹುದು. ಅದೇ ರೀತಿ ಕಂಪೇರ್ ಮಾಡ್ಕೊಂಡಾಗ ವಾರದಿಂದ ವಾರಕ್ಕೂ ತಗೋಬಹುದು. ಪ್ರತಿನಿತ್ಯ ನಮ್ಗೆ ಹೊಸ ದಿನನೇ ಅಂತ ಅನ್ಸುತ್ತಲ್ಲ? ಹೌದು, ಅದನ್ನೇ ನಾನು ಈ ಮೊದಲು ಹೇಳಿದ್ದು. ಪ್ರತಿನಿತ್ಯವೂ ಹೊಸ ರೀತಿಯಲ್ಲೇ ತಗೊಳ್ಬೋದು. ಇವಾಗ ನಾನು ನಿನ್ನೆ ನಮ್ಮ ಗುರುಕುಲ ಪದ್ಧತಿಯಲ್ಲಿ ಒಂದು ಮಾತು ಹೇಳೋರು, ಬೆಳಗ್ಗಿಂದ ಸಂಜೆ ತನಕ ಎದ್ದಾಗಿನಿಂದ ಕಾರ್ಯಾಚರಣೆಗೆ ಬಂದಾಗಿನಿಂದ ಕಾರ್ಯಾಚರಣೆ ಅಂತ್ಯವಾಗುವ ರಾತ್ರಿ ತನಕ ಏನು ಮಾಡದೆ, ರಾತ್ರಿ ಊಟ ಮಾಡಿ ಮಲಗುವ ಮುನ್ನ ಎಲ್ಲ ರೀಕಾಲ್ ಮಾಡ್ಕೊಳ್ಳಿ, ಅಂದ್ರೆ ಪುನರಾವರ್ತನೆ ಮಾಡ್ಕೊಳ್ಳಿ, ನೆನೆಸ್ಕೊಳ್ಳಿ. ಅದ್ರಲ್ಲಿ ಎಷ್ಟು ನೀನ್ ಸರಿ ಮಾಡ್ದೆ, ಎಷ್ಟು ನೀನ್ ತಪ್ಪು ಮಾಡ್ದೆ, ಸರಿ ಮಾಡಿದ್ದನ್ನ ನಾಳೆ ಇದನ್ನ ಹೆಚ್ಚಿಸ್ಕೊಳ್ತೀನಿ ಅಂತ ಕಂಕಣಬದ್ಧರಾಗಿ ರೆಸಲ್ಯೂಷನ್ ಪಾಸ್ ಮಾಡ್ಕೊಳ್ಳಿ. ಯಾವುದು ತಪ್ಪು ಮಾಡದೆ ಇದನ್ನ ನಾನು ಕುಂಠಿತ ಅಂದ್ರೆ ಬಿಡ್ತೀನಿ, ಕಡಿಮೆ ಮಾಡ್ಕೋತೀನಿ ಅನ್ನೋದನ್ನ ನಿಘಂಟು ಮಾಡ್ಕೊಳ್ಳಿ ಅಂತ ಹೇಳೋರು. ಅಂದ್ರೆ ನಮ್ಮ ಗುರುಕುಲ ಪದ್ಧತಿಯಲ್ಲಿ ಪ್ರತಿನಿತ್ಯ ನಾವು ರೆಸಲ್ಯೂಷನ್ ತಗೊಳ್ತಾ ಇರ್ತೀವಿ. ಯಾರಿಗಾದ್ರು ನಮಗೂ ಕೋಪ ಬರುತ್ತೆ, ನಾವು ಮನುಷ್ಯರು, ಸಾಧಕರು. ಗುರುಪೀಠ ಅಂದಿದ ತಕ್ಷಣ ಅವ್ರಿಗೇನು ಕೋಪ ಬರಲ್ಲ ಅಂತಿಲ್ಲ, ಅವ್ರಿಗೆ ಜಾಸ್ತಿ ಕೋಪ ಬರೋದು. ಯಾಕೆ ಅಂದ್ರೆ ಪ್ರತಿನಿತ್ಯ ಪ್ರತಿ ಸಮಯ ಎಲ್ಲರದು ದುಃಖ ದುಗುಡ ದುಮ್ಮಾನಗಳನ್ನೇ ಕೇಳ್ತಾ ಇರ್ತಾರೆ, ಅವ್ರಿಗೆ ಸಮಾಧಾನ ಹೇಳ್ತಾನೆ ಇರ್ತಾರೆ. ಅದರಲ್ಲಿ ಸುಮಾರಷ್ಟು ಜನ ಸ್ಪಂದಿಸ್ತಾರೆ, ಸುಮಾರಷ್ಟು ಜನ ಸ್ಪಂದಿಸಲ್ಲ. ಪುನರಪಿ ಅದನ್ನೇ ಹೇಳುವಾಗ ನೀ ಹೇಳ್ತಿಲ್ಲ ಅವಾಗಲೇ ಪಿತ್ತ ನೆತ್ತಿಗೆ ಇರೋದು ಅಂತ ಈ ಸ್ಥಿತಿ ಗುರುವಿಗೂ ಬರುತ್ತೆ. ಅವಾಗ ಅವರು ಕೂಡ ಕೋಪ ಮಾಡ್ತಾರೆ. ಹೆಚ್ಚು ಪ್ರಪಂಚದಲ್ಲಿ ಕೋಪಿಷ್ಟರು ಅಂದ್ರೆ ಗುರುಪೀಠ ಹೊಂದಿದವ್ರೆ.
ಯಾಕೆಂದ್ರೆ ಅವ್ರಿಗೆ ಏನಕ್ಕೆ ಕೋಪ ಬರುತ್ತೆ ಅಂದ್ರೆ ರೆಸಲ್ಯೂಷನ್ ಅನ್ನೋದು ಪ್ರತಿನಿತ್ಯ ಇರುತ್ತೆ ಅವರಲ್ಲಿ. ಆಯ್ತಾ? ಏನು, ನಾನು ಇನ್ಮೇಲಿಂದ ಬಂದವರಿಗೆ ಒಳ್ಳೇದನ್ನೇ ಮಾಡ್ತೀನಿ, ಒಳ್ಳೇದನ್ನೇ ಹೇಳ್ತೀನಿ ಅಂತ ಹೇಳ್ತಾ ಇರ್ತೀವಿ. ಆ ಬಂದವನು ಅಳವಡಿಸ್ಕೊಳ್ದಲೆ ನೀವು ಹೇಳಿದ್ ನಮ್ಗೆ ಆಗ್ಲಿಲ್ಲ ಅಂತ ವಾಪಸ್ ಬಂದು ಹೇಳ್ತಾರಲ್ಲ, ಅವರ ತಪ್ಪನ್ನ ಅವ್ರು ಒಪ್ಕೊಳ್ಳಲ್ಲಲ್ವಾ, ಆವಾಗ ಕೋಪ ಬರುತ್ತೆ ಅಲ್ವಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.